ದರ್ಶನ್ ಅವರು ಒಂದು ಮಾತು ಹೇಳ್ತೀನಿ, ಎಲ್ಲೋ ಒಂದು ಕಡೆ ತುಂಬಾ ಶ್ರಮ ಪಟ್ಟು ಬೆಳೆದಿದ್ದೀರಾ, ಸಾರ್ವಜನಿಕವಾಗಿ ಏನಾದರೂ ಒಂದು ರೀತಿಯ ಚಿಂತನೆ ಮಾಡಬೇಕಾಗಿತ್ತೇನೋ. ಆದರೆ ಅಭಿಮಾನಿಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವೂ ನಡೀತಾ ಇದೆ ಇತ್ತೀಚೆಗೆ. ನೀವು ಯಾವುದೇ ದೊಡ್ಡ ಸೆಲೆಬ್ರಿಟಿ ಆಗಲಿ ಆಗದೇ ಇರಲಿ, ಸಾಮಾನ್ಯನೇ ಆಗಲಿ, ಯಾವುದೇ ಊರಲ್ಲಿರಲಿ, ಬದುಕಿರೋವರೆಗೂ ನಿಮ್ಮ ನಡವಳಿಕೆ ಬಹಳ ಮುಖ್ಯ. ಒಂದು ಕಡೆ ಶಿಕ್ಷೆ ಕೊಡೋದು ನಿಧಾನ ಆದ್ರೂ ಪರವಾಗಿಲ್ಲ, ಆದರೆ ಅನುಭವಿಸ್ತಾ ಇದ್ದಾರಲ್ಲ ನೋವನ್ನ, ಅವರಿಗೆ ಯಾವ ರೀತಿ ಪರಿಹಾರ ಕೊಡಬಹುದು? ಕನ್ನಡ ಚಿತ್ರರಂಗ, ರಾಜಕೀಯ ರಂಗ ಸೇರಿದಂತೆ ಸಾಕಷ್ಟು ಬೆಳವಣಿಗೆಗಳು ನಡೀತಿದೆ. ಎಲ್ಲ ಪ್ರಕರಣಗಳಲ್ಲೂ ಕೂಡ ದೊಡ್ಡ ದೊಡ್ಡ ಹೆಸರುಗಳೇ ಸೇರ್ಕೊಂಡಿದೆ. ಈ ಬಗ್ಗೆ ಎಲ್ಲರೂ ಕೂಡ ಅವರದ್ದೇ ಆದಂಥ ಅಭಿಪ್ರಾಯಗಳನ್ನು ತಿಳಿಸ್ತಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಹಿರಿಯ ನಟರಾದ ಮುಖ್ಯಮಂತ್ರಿ ಚಂದ್ರು ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಸರ್, ನೀವು ಕೂಡ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇರ್ತೀರಾ, ಎಲ್ಲ ಪ್ರಕರಣಗಳು, ವಿಚಾರಗಳು ನಿಮ್ಮ ಗಮನಕ್ಕೂ ಇರುತ್ತೆ. ಎಲ್ಲೋ ಒಂದ್ ಕಡೆ ಪೆನ್ ಡ್ರೈವ್ ಕೇಸ್, ಇನ್ನೆಲ್ಲೋ ಡಿವೋರ್ಸ್, ಕೊಲೆ ಪ್ರಕರಣ, ಈ ಥರದ್ದೇ ಸುದ್ದಿಗಳು ಬರ್ತಿರೋವಂಥದ್ದು. ಹಿರಿಯರಾಗಿ ಏನನ್ಸುತ್ತೆ ಸರ್? ಅಂದರೆ ಈ ಪ್ರಪಂಚದಲ್ಲಿ ಇದೆಲ್ಲ ನಡೀತಿದೆ, ಸಮಾಜ ಯಾವ ಕಡೆ ಹೋಗ್ತಿದೆ ಅಂತ ಅನ್ಸುತ್ತೆ, ಏನನ್ಸುತ್ತೆ ಸರ್? ನನಗೀಗ 71ನೇ ವಯಸ್ಸು. ನನ್ನ 30ನೇ ವಯಸ್ಸಿನಿಂದಲೂ ಕೂಡ ರಾಜಕೀಯ ರಂಗದ ಸ್ನೇಹನೂ ಇದೆ, ಪರಿಚಯನೂ ಇದೆ. ಹಾಗೆ ಅದಕ್ಕಿಂತ ಹಿಂದಿನಿಂದಲೂ ಕೂಡ ನನಗೆ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ಟಿ ವಿ ಆಗಿರ್ಬೋದು, ರಂಗಭೂಮಿ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು ಮತ್ತು ಹೋರಾಟ, ಹೀಗೆ ವಿಭಿನ್ನ ವೇದಿಕೆಯಲ್ಲಿ ನನ್ನ ಪಾತ್ರ ಇದೆ. ಆದರೆ ಪ್ರತಿಯೊಂದು ಹಂತದಲ್ಲೂ 10 ವರ್ಷ ಅಥವಾ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಬದಲಾವಣೆಗಳನ್ನು ಕಾಣ್ತಾ ಇದ್ದೇನೆ. ಆದರೆ ಗುಣಾತ್ಮಕವಾದ ಬದಲಾವಣೆಯನ್ನು ಎಲ್ಲೂ ಕಾಣಲಿಲ್ಲ. ಇದು ಸಾರ್ವತ್ರಿಕವಾಗಿ ಹೇಳಬೇಕು ಅಂತಂದರೆ ಪ್ರಪಂಚದಲ್ಲೋ ಅಥವಾ ವಿಶ್ವದಲ್ಲಿ ಅಥವಾ ಇಲ್ಲಿ ಈ ದೇಶದಲ್ಲಿ ಕಾಲಘಟ್ಟ ಬದಲಾವಣೆ ಆಗ್ತಿದ್ದ ಹಾಗೆ ಕೆಟ್ಟದ್ದೇ ಜಾಸ್ತಿ ಆಗ್ತಿದೆ ಮತ್ತು ಅಸಹಜವಾದಂಥ ವಿಚಾರಗಳೇ ಜಾಸ್ತಿ ಆಗ್ತಿದೆ. ಆಮೇಲೆ ಏನು ಕೆಲಸ ನಾವು ಮಾಡಬೇಕು ಆತ್ಮವಿಮರ್ಶೆ ಮಾಡ್ಕೊಳ್ಳೋದೆ ಸ್ವಾರ್ಥ ಜಾಸ್ತಿ ಆಗಿದೆ. ಆಮೇಲೆ ಎಷ್ಟು ಸಾಧ್ಯವೋ ಅಷ್ಟನ್ನು ನಮ್ಮ ಪೀರಿಯಡ್ನಲ್ಲಿ ನಾವು ಆಸ್ತಿ ಮಾಡಬೇಕು, ದುಡ್ಡು ಮಾಡಬೇಕು, ಯಾವ ಮೀನ್ಸ್ ಆದರೂ ಪರವಾಗಿಲ್ಲ ಅನ್ನೋದು ಎಲ್ಲ ಫೀಲ್ಡಲ್ಲೂ ಆಗೋಗಿದೆ. ಆಮೇಲೆ ಎಲ್ಲೋ ಒಂದು ಕಡೆ ಈಗ ಇದು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಭಾರತ ದೇಶ ಇದ್ದರೂ ಕೂಡ ಪ್ರಜಾಪ್ರಭುತ್ವಕ್ಕೆ ಅರ್ಥವೇ ಇಲ್ಲ. ಒಂದು ತಾಂತ್ರಿಕವಾಗಿ 50ಕ್ಕಿಂತ ಹೆಚ್ಚು ಭಾಗ ಅಭಿಪ್ರಾಯ ಯಾರು ಪಡ್ತಾರೋ ಅವ್ರ ಕಡೆ ಯಾವುದೇ ಒಂದು ವ್ಯವಸ್ಥೆ ತಿರುಗಬೇಕು ಅಂತ. ನಮ್ಮಲ್ಲಿ ಅದೇನಿಲ್ಲ, 15% ಗೆದ್ದು 30% ಓಟ್ ಹಾಕಿದರೆ ಇನ್ನು ಮಿಕ್ಕಿನಾದವ್ರು ಓಟ್ ಹಾಕದೇ ಇದ್ದರು ಅವರು ಪ್ರತಿನಿಧಿಗಳಾಗ್ತಕ್ಕಂಥ ಒಂದು ಪದ್ಧತಿ ಬಂದಿದೆ. ಅದು ಚರ್ಚೆ ಮಾಡ್ತಕ್ಕಂಥ ವಿಚಾರ. ನೀವು ಹೇಳಿದಾಗೆ ಎಲ್ಲಿ ಜನಪ್ರಿಯ ಆಗ್ತಕ್ಕಂಥ ಘಟನೆ ಇದು ವೇದಿಕೆಗಳಿದ್ದಾವೆ, ಅದು ಆಟಗಾರರಿರ್ಬೋದು, ರಾಜಕಾರಣಿಗಳಿರ್ಬೋದು, ಸಿನಿಮಾ ನಟರು ಅಥವಾ ನಮ್ಮ ಕಲ್ಚರಲ್ ಸಂಗೀತಗಾರರು, ನೃತ್ಯ ಇಂಥದ್ದಲ್ಲಿ ಇಲ್ಲಿ ಭಾಳ ಜವಾಬ್ದಾರಿಯುತವಾಗಿ ಒರೆಸಬೇಕಾದ ನಾವು ಆಗಬಾರ್ದು, ದೊಡ್ಡ ಮನುಷ್ಯರಾಗಬಾರ್ದು, ಸೆಲೆಬ್ರಿಟಿ ಆಗಬಾರ್ದು. ಇಷ್ಟ ಅದಾದಮೇಲೆ ನೀವು ನಿಮಗೋಸ್ಕರ ಬದುಕಬೇಕಾಗಿಲ್ಲ, ನಿಮ್ಮ ಕುಟುಂಬಕ್ಕೋಸ್ಕರನೇ ಬದುಕಬೇಕಾಗಿಲ್ಲ, ನೀವು ಸಮಾಜಕ್ಕೋಸ್ಕರ ಬದುಕಬೇಕು. ಅಂದರೆ ನೀವು ಎಲ್ಲೋ ಒಂದು ಕಡೆ ಮಾರ್ಗದರ್ಶಕರಾಗಬೇಕು, ಆಮೇಲೆ ಮಾದರಿಗಳಾಗಬೇಕು, ಆದರ್ಶ ವ್ಯಕ್ತಿಗಳಾಗಬೇಕು. ಅದು ಹೋಗ್ಬಿಟ್ಟಿದೆ. ಇದು ಇತ್ತೀಚೆಗೆ ನೀವೇ ನೋಡ್ತಾ ಇದ್ದೀರಾ, ಒಂದು ಎಲ್ಲಾಗ್ತಿದೆ ಅಂತ ನೋಡಿದಾಗ ಯಾವುದೋ ಒಂದು ಸಣ್ಣ ಪ್ರಮಾಣದ ಸಮಾಜದ ವಿಚಾರಗಳಲ್ಲ ಅಥವಾ ಬಡತನದಲ್ಲಿರ್ತಕ್ಕಂಥವರಿಂದ ಆಗ್ತಕ್ಕಂಥದ್ದಲ್ಲ, ಅಲ್ಲೂ ಆಗ್ತಿದ್ದಾವೆ ಇಲ್ಲ ಅಂತ. ಆದರೆ ಎದ್ದು ಕಾಣಿಸ್ತಿರ್ತಕ್ಕಂಥದ್ದು ಪ್ರಬಲವಾದ ಸ್ಥಾನಮಾನಗಳಿರ್ತಕ್ಕಂಥ ರಾಜಕಾರಣಿಗಳು, ಆಟಗಾರರು, ಸಿನಿಮಾ ಜಗತ್ತು ಇಷ್ಟು ಅಧೋಗತಿಗೆ ಹೋದಾಗ ಸಮಾಜಕ್ಕೆ ಏನು ಹೇಳ್ತಾ ಇದ್ದೀವಿ? ಸಮಾಜ ಯಾವ ದಿಟ್ಟಿನಲ್ಲಿ ಹೋಗಬೇಕಾಗಿದೆ? ಹಾಗಾದರೆ ಎಲ್ಲೋ ಒಂದು ಕಡೆ ಆಡಳಿತ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಳದೆ ಹೋದರೆ ಇದು ಮುಂದಿನ ಅರಾಜಕತೆಗೆ ಹೋಗ್ತೀವಿ. ಒಂದು ದೊಡ್ಡ ಕ್ರಾಂತಿ ಅನಿವಾರ್ಯವಾಗುತ್ತೆ. ಏನಾಗಿದೆ, ಎಲ್ಲರಿಗೂ ಸ್ವಲ್ಪ ಊಟ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಕ್ರಾಂತಿ ಅಂತಕ್ಕಂಥದ್ದು ಆಗ್ತಾ ಇಲ್ಲ. ಕ್ರಾಂತಿ ಅಂದರೆ ಒಂದು ಹೋರಾಟದ ಶಕ್ತಿಯುತವಾದಂಥ ಹೋರಾಟ ಆಗ್ತಾಯಿಲ್ಲ. ನೋಡ್ತಾ ಇದ್ದೀರಿ ನೀವೇನೇ, ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಒಂದು ಸರಿ ಎಮರ್ಜೆನ್ಸಿ ವಿಚಾರದಲ್ಲಿ ಮಾತಾಡ್ತಾ ಇದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು, ಅದೇ ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ಅದನ್ನು ಮೀರಿಸಿ ಇವರು 10 ವರ್ಷಗಳ ಕಾಲ ಎಮರ್ಜೆನ್ಸಿ ಡಿಕ್ಲೇರ್ದೆ ಅದೇ ಥರ ಅಧಿಕಾರ ಮಾಡಿದಂಥ ಒಂದು ವ್ಯವಸ್ಥೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಅದೇ ಥರದ ವ್ಯವಸ್ಥೆ. ಆಮೇಲೆ ಯಾವುದೋ ಒಂದು ಬಂಗ್ಲೆ ಅವನು ಕಟ್ಟಿಸ್ತಾ ಅಂತ ಅವನು ಉಳಿಸೋದು, ಇವನು ಸಿ ಎಮ್ ಆದಾಗ ಅವನು ನೇರವಾಗಿ ಹೇಳಬೇಕು ಅಂದರೆ ಇವತ್ತಿನ ಇಲ್ಲಿ ರಾಜಕಾರಣದಲ್ಲಿ ಆಗಿರ್ತಕ್ಕಂಥ ಹೊಲಸು ಸಿನಿಮಾ ಜಗದಲ್ಲಿ ಆಗಿರ್ತಕ್ಕಂಥದ್ದು ತಲೆ ತಗ್ಸಕ್ಕಂಥ ವಿಚಾರ ಆಗಿದೆ. ಇದನ್ನು ನಾವು ಯಾರೂ ಒಪ್ಪುವಂಥದ್ದಲ್ಲ, ಯಾರು ಪರವಾಗೂ ಇಲ್ಲ. ಕಾನೂನು ಇನ್ನೂ ಬಿಗಿಯಾಗಬೇಕು, ಕಾನೂನಿಗೆ ಸ್ವಾಯತ್ತತೆ ಬೇಕು. ಆಮೇಲೆ ಎಲ್ಲೋ ಒಂದು ಕಡೆ ತಪ್ಪಾದರೂ ಚಿಂತಿಲ್ಲ, ನಮಗೆ ಕಠಿಣ ಹೃದಯ ಅಂತ ತಿಳ್ಕೊಂಡ್ರೂ ಚಿಂತಿಲ್ಲ, ಅವರಿಗೆ ದೀರ್ಘಕಾಲದ ಶಿಕ್ಷೆಗಳು ಆಗಬೇಕಾಗಿದೆ ಅಂತ ನನ್ನ ವಾದ. ಸರ್, ಚಿತ್ರ ನಟ ನಟಿ ಅಂದ ತಕ್ಷಣ ಅವ್ರಿಗೊಂದು ಅಭಿಮಾನಿ ಬಳಗ ಇರುತ್ತೆ, ಅವ್ರನ್ನ ಫಾಲೋ ಮಾಡೋರು ಇರ್ತಾರೆ, ಎಷ್ಟೋ ಜನ ಅವ್ರನ್ನ ಆರಾಧಿಸೋರು ಇರ್ತಾರೆ. ನೀವು ಅಣ್ಣಾವ್ರ ಕಾಲದಿಂದ ಇವತ್ತಿನ ನಟ ನಟಿಯರನ್ನು ನೋಡ್ಕೊಂಡು ಬಂದಿರೋರು, ಅವ್ರ ಜೊತೆಗೆ ಕೆಲಸ ಕೂಡ ಮಾಡ್ತಿರೋ ಅಂಥವ್ರು.
ನೀವು ಕಂಡ ಹಾಗೆ ಈ ಸೆಲೆಬ್ರಿಟಿ, ಈ ಜನಪ್ರಿಯತೆಯನ್ನ ಹೇಗೆ ಕಾಪಾಡ್ಕೊಳ್ಳೋದು ಸರ್? ಬಹಳ ಸುಲಭ ಇದೆ. ಒಂದು, ನಮ್ಮ ಜನಪ್ರಿಯತೆ ಬರ್ತಕ್ಕಂಥದ್ದು ಯಾವ್ಯಾವುದೋ ಕಾರಣಕ್ಕೆ ಬರ್ತದೆ. ಕೆಲವರಿಗೆ ಯೋಗ್ಯತೆಯಿಂದ ಬರುತ್ತೆ, ಕೆಲವರಿಗೆ ಯೋಗದಿಂದ ಬರುತ್ತೆ, ಕೆಲವರಿಗೆ ಅದೃಷ್ಟದಿಂದ ಬರುತ್ತೆ, ಕೆಲವರು ವಿಧಿ ಅಂತೀವಿ, ಏನೇನೋ ಹೇಳ್ತೀವಿ, ಆಕಸ್ಮಿಕವಾಗೂ ಬಂದುಬಿಡ್ತೀವಿ. ಮತ್ತು ಯಾವುದೋ ನಿರ್ದೇಶಕರು ಮಾಡಿದ ಶ್ರಮದಿಂದ ನಾವು ಪಾಪ್ಯುಲರ್ ಆಗ್ತೀವಿ, ನಾವು ಮಾಡಿದ ಪಾತ್ರಕ್ಕೆ ಏನೋ ಜೀವ ಬಂದುಬಿಡುತ್ತೆ, ಒಪ್ಕೊಂತ ಅಭಿಮಾನಿಗಳು. ಆದರೆ ಅಭಿಮಾನಿಗಳನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವೂ ನಡೀತಾ ಇದೆ ಇತ್ತೀಚೆಗೆ. ಅದು ಬಹಳ ದುರಂತ, ಅದಾಗಬಾರ್ದು. ಅಭಿಮಾನಿಗಳಿಗೆ ಆದಷ್ಟು ಕೂಡ ನಿಮ್ಮ ಉದ್ವೇಗವನ್ನು ಕಡಿಮೆ ಮಾಡಿಕೊಂಡು, ನನ್ನ ಅಭಿಮಾನ ಇತ್ತು ಅಂತಂದರೆ ಸಮಾಜ ಕಂಟಕದ ಕೆಲಸಕ್ಕಿಂತ ಸಮಾಜ ಉದ್ಧಾರಕ್ಕೆ ಏನಾದರೂ ಮಾಡಿ ಅಂತ ಹೇಳಬೇಕಾದ ಪರಿಸ್ಥಿತಿ ಇದೆ. ಅದು ಅವರವ್ರ ಮನೋಭೂಮಿಕೆಗೆ ಸೇರಿದ್ದು. ನಾನು ರಾಜ್ಕುಮಾರ್ ಅವ್ರನ್ನ ನೋಡಿದಾಗ ನಾನು ಕಲ್ತಿದ್ದೇನೆಂದರೆ, ನಡವಳಿಕೆ ಬಹಳ ಮುಖ್ಯ ಆಗುತ್ತೆ ಮನುಷ್ಯನಿಗೆ. ನೀವು ಯಾವುದೇ ದೊಡ್ಡ ಸೆಲೆಬ್ರಿಟಿ ಆಗಲಿ ಆಗದೇ ಇರಲಿ, ಸಾಮಾನ್ಯನೇ ಆಗಲಿ, ಯಾವುದೇ ಊರಲ್ಲಿರಲಿ, ಬದುಕಿರೋವರೆಗೂ ನಿಮ್ಮ ನಡವಳಿಕೆ ಬಹಳ ಮುಖ್ಯ. ಅಂದರೆ ನಡವಳಿಕೆ ದೀರ್ಘಕಾಲ ನಿಮ್ಮನ್ನು ಕಾಪಾಡುತ್ತೆ ಮತ್ತು ಉಳಿಯುತ್ತೆ. ಇವತ್ತು ರಾಜ್ಕುಮಾರ್ ಯಾಕೆ ಉಳಿದಿದ್ದಾರೆ? ಕೇವಲ ಪಾತ್ರ ಮಾಡಿದ್ದಾರೆ ಅಂತಲ್ಲ, ಅದ್ಭುತವಾದ ನಟ, ಅದ್ಭುತವಾದ ಇದು ಹಾಡುಗಾರಿಕೆ ಎಲ್ಲ ಇರ್ತಕ್ಕಂಥದ್ದು ಮತ್ತು ಮಾನವತಾವಾದಿವಿ. ಆದರೆ ಎಲ್ಲೋ ಒಂದು ಕಡೆ ನಾನು ಬೆಳೆದ ಮೇಲೆ ನನ್ನ ಚಟಾಚಪರಗಳನ್ನು ಬದಿಗೊತ್ತಿ ನನ್ನ ಕುಟುಂಬವನ್ನು ಸ್ವಲ್ಪ ದೂರ ಇಟ್ಟು ನಾನು ಸಮಾಜಕ್ಕೋಸ್ಕರ ಬದುಕಬೇಕಾಗಿದೆ. ಹಾಗಾಗಿ ಈಗ ಯಾವುದೋ ಒಂದು ಕೆಟ್ಟದ್ದು ಅಂತ ಖಂಡಿತ ಮನಸ್ಸಲ್ಲಿ ನನಗಿದ್ದರೂ ಕೂಡ ಅದು ಸಾರ್ವಜನಿಕವಾಗಿ ಆಗಬಾರ್ದು, ನನ್ನ ಸಿನಿಮಾಗಳಲ್ಲೂ ಆಗಬಾರ್ದು ಅಂತ ಬದುಕ್ತಂಥ ವ್ಯಕ್ತಿ. ಸಿಗರೇಟ್ ಸೇದಿದ್ರೂ ಕೂಡ ಅಭಿಮಾನಿಗಳಿಗೆ ಸಿಟ್ಟು ಬರುತ್ತೆ, ಆಮೇಲೆ ಆಲ್ಕೋಹಾಲ್ ತೊಗೊಂಡ್ರೆ ಸಿಟ್ಟು ಬರುತ್ತೆ, ಆಮೇಲೆ ಮಾನಭಂಗದಂಥ ವಿಚಾರಕ್ಕೆ ಹೋದ ತಕ್ಷಣ ಹೆಣ್ಮಕ್ಳ ಬಗ್ಗೆ ಅಪಾರವಾದ ಗೌರವ ಇರೋ ಜನ ಇವೆಲ್ಲವನ್ನೂ ಧಿಕ್ಕರಿಸಿ ಸಿನಿಮಾದಲ್ಲೂ ಸೆಲೆಕ್ಟ್ ಮಾಡ್ಕೋತಿದ್ರು. ಹಾಗಾದಾಗ ನಮಗೆ ನಿಮ್ಮ 50 ಭಾಗ ನಡವಳಿಕೆ, ಇನ್ನು 50 ಭಾಗ ನಿಮ್ಮ ಶ್ರಮ ಹಾಕಿ ನಿಮ್ಮ ಜೀವನ ಉಳಿಸ್ಕೊಂಡು ಹೋಗ್ಬೋದು. ಒಂದು ತಾಳ್ಮೆ, ಸಂಯಮ, ಸಜ್ಜನಿಕೆ, ಗೌರವ, ಅದೆಲ್ಲಕ್ಕಿಂತ ಹೆಚ್ಚು ನಿಗರ್ವಿ ಆಗಬೇಕಾಗತ್ತೆ. ನಾನು ಅನ್ನುವ ಅಹಂ ಬೇಕಾಗಿಲ್ಲ. ಯಾರು ಯಾವತ್ತು ಬೇಕಾದ್ರೂ ದೊಡ್ಡ ಮನುಷ್ಯರಾಗ್ತಾರೆ, ಬಿಡ್ತಾರೆ, ಕೊನೆಗೆ ಭೂಮಿ ಒಂದೇ ಉಳಿಯೋದು. ಆ ಭೂಮಿ ಮೇಲೆ ನಡೀತಕ್ಕಂಥ ಅಭ್ಯಾಸವನ್ನು ಮಾಡ್ಕೋಬೇಕು ಮತ್ತು ಸರಳ ಜೀವನಕ್ಕೆ ಒಗ್ಗಬೇಕು. ಈಗ ನನ್ನನ್ನು ನಾನು ರಾಜ್ಕುಮಾರ್ ಹೆಂಗೆ ಗುರ್ಸ್ಕೊಂಡ್ರು ಅಂತಂದರೆ, ಅವರೇನು ಸೂಟು ಬಿಟ್ಟು ಹಾಕ್ಕೊಂಡು ಕೈಗಾರೆಲ್ಲ 10 ಉಂಗುರ ಹಾಕ್ಕೊಂಡು ದೊಡ್ಡ ದೊಡ್ಡ ಕಾರ್ಗಳು ಇಟ್ಕೊಂಡು ಹೊಡೆದ್ರೆ ಅವ್ರ ಜೀವನ ಪೂರ್ತಿ ನೋಡಿದ್ದೀವಿ ನಾವು. ಒಂದು ಬಿಳಿಯ ಪಂಚೆ, ಬಿಳಿಯ ಶರ್ಟ್ ಅಂದಾಗ ಒಬ್ಬ ವ್ಯಕ್ತಿ ಬೆಳೆದಾದ ಮೇಲೆ ವ್ಯಕ್ತಿಯ ಗುಣದ ಮೇಲೆ ಎಳಿತಾರೆ ಹೊರತು ಅವನು ಬಟ್ಟೆ ಬರೀ ಏನು ಹೇಳೋದು. ಅವ್ರು ಯಾವ ಥರದಲ್ಲಿ ಡ್ರೆಸ್ಸಲ್ಲಿ ಹೋದರೂ ಕೂಡ ಅವ್ರನ್ನ ಇಷ್ಟಪಡ್ತಿದ್ರು, ವಿಗ್ಗು ಹಾಕೊಳ್ಳದೆ ಹೋಗ್ತಾಯಿದ್ರು. ನಾನು ಅವನಿಗಿಂತ ಜಾಸ್ತಿ, ನಾನು ಇವನಿಗಿಂತ ಜಾಸ್ತಿ ಅಂತ ಒಂದು ದೃಷ್ಟಿ, ದುರಹಂಕಾರ, ಅಹಂಕಾರವನ್ನು ನಾನು ಅನ್ನೋದು ಬಿಡಬೇಕು. ನಾನಲ್ಲ. ಇವತ್ತು ನಾವು ಸಮಾಜಕ್ಕೋಸ್ಕರ ಬದುಕಿದ್ದೀವಿ. ಇಲ್ಲದೆ ಹೋದರೆ ದೂರ ಹೋಗಿಬಿಡಿ, ಬಿಟ್ಬಿಡೋಣ, ಬೇಡವೇ ಬೇಡ ಆ ಥರದ ಕೆಲಸ. ನನಗೆ ಎಷ್ಟೋ ಸರಿ ಅನ್ನಿಸ್ತಾ ಇದೆ, ಈಗ ಹೋಗ್ತೀನಲ್ಲ ನಾನು ಒಬ್ಬ ಇದು ಪೋಷಕ ನಟನಾಗಿ, ರಾಜಕಾರಣಿಯಾಗಿ ಜನಕ್ಕೆ ಪರಿಚಯ ಇದ್ದೀನಿ, ಎಲ್ಲ ಕಡೆ ಹೋಗ್ತೀನಿ. ಆದರೆ ನಾನು ಯಾರ ಮನೆಗಾನ ಹೋಗಲಿ, ಎಲ್ಲಿಗಾನ ಹೋಗಲಿ, ಆಚೆಗೆ ಬರಬೇಕಾದ್ರೆ ಅವರು 4 ಜನಕ್ಕೆ ಹೇಳೋ ಥರ ಇರಬೇಕು. ಚಂದ್ರು ಅವ್ರು ಬಂದಿದ್ದರು, ನಮ್ಮನ್ನೆಲ್ಲ ಮಾತಾಡಿಸಿದ್ರು, ನಮ್ಮ ಮನೇಲಿ ಊಟ ಮಾಡಿದ್ರು, ನಮ್ಮ ಮನೇಲಿ ತಿಂಡಿತ್ತಿದ್ರು, ನಮ್ಮ ಮಕ್ಕಳನ್ನೆಲ್ಲ ಗುರ್ಸಿದ್ರು, ಏಕವಚನ ಒಂದು ಕಡೆನೂ ಉಪಯೋಗಿಸ್ಲಿಲ್ಲ. ಅಂಥ ವ್ಯಕ್ತಿತ್ವ ಇತ್ತು ಅನ್ನೋದು ನನ್ನ ಇಲ್ಲದೇ, ನನ್ನ ಆಬ್ಸೆನ್ಸಲ್ಲಿ ನಾನು ಬೆಳೀತಾ ಹೋಗ್ತೀನಿ. ಇದು ನಾನು ಹೇಳ್ಕೊಡೋದು ಎಲ್ರಿಗೂ ಕೂಡ ಅಷ್ಟೇ. ಸರ್, ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರುವಂಥದ್ದು ದರ್ಶನ್ ಅವರ ಒಂದು ಪ್ರಕರಣ. ಬಟ್ ಎಲ್ಲೋ ಒಂದು ಕಡೆ ಇದು ಶಾಕ್ ಅನ್ಸುತ್ತೆ ಎಲ್ರಿಗೂ. ಒಬ್ಬ ಸ್ಟಾರ್ ನಟ ಇಂಥದ್ದೊಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿರೋದು. ನಿಮ್ಮವರ ಭೇಟಿ ಕೂಡ ಆಗಿದೆ ಚುನಾವಣಾ ಪ್ರಚಾರದ ಸಮಯದಲ್ಲಿ, ಬೇರೆ ಬೇರೆ ಸಮಯದಲ್ಲಿ ಭೇಟಿ ಆಗಿರುತ್ತೆ. ಸೊ ಈ ಪ್ರಕರಣ ಏನು ಹೇಳ್ತೀರಾ ಸರ್? ದರ್ಶನ್ ಅವರ ನಿಜವಾದ ಅವರ ಜೀವನದ ಚರಿತ್ರೆಯಲ್ಲಿ ಹೆಚ್ಚು ನಾನು ಇನ್ವಾಲ್ವ್ ಆಗಿಲ್ಲ. ಅಂದರೆ ಅವ್ರ ತೋಟ ಇದೆ, ಅವ್ರ ಮನೆ ಇದೆ, ಕುಟುಂಬ ಇದೆ, ಆಗಾಗ್ಗೆ ಹೋಗೋದು ಇಲ್ಲ, ದೂರವಾಣಿನೂ ಕೂಡ ಇಲ್ಲ. ನಮಗೆ ಸಂದರ್ಭ ಬಂದಾಗ ವೇದಿಕೆ ಮೇಲೆ ಸಿಗ್ತಕ್ಕಂಥದ್ದು, ಅದೇ ಭಾಷಣಕ್ಕೆ ಹೋದ ಯಾವುದೋ ಒಂದು ಸಂದರ್ಭ, ಮತ್ತು ಅವ್ರದ್ದೇ ಒಂದು ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಮಾಡಿದಂಥ ಒಂದು ಸಿನಿಮಾ ಕ್ರಾಂತಿ ಅಂತ ಒಂದು ಪಿಕ್ಚರ್ನಲ್ಲಿ ಮಾಡಿದ್ದು. ಇದೆಲ್ಲಕ್ಕಿಂತ ಹೆಚ್ಚು ಒಡನಾಟ ಇದ್ದಿದ್ದು ನಮ್ಗೆ ಅವ್ರ ತಂದೆಯವ್ರ ಜೊತೆ. ನಾನು ಖಳನಾಯಕ, ಅವರು ಖಳನಾಯಕನಾಗಿದ್ದು. ಆದರೆ ನಮ್ಮಲ್ಲಿದ್ದಂಥ ಮಾನವೀಯ ಗುಣಗಳನ್ನು ನೆನೆಸ್ಕೊಂಡಾಗ ಯಾಕೆ ಇಲ್ಲಿ ಕಳೆದು ಹೋಗ್ತಾ ಇದ್ದಾವೆ, ಏನಕ್ಕೆ ಹಿಂಗೆ ಆಗ್ತಿದೆ ಅಂತ. ಸಹವಾಸ ದೋಷ ಇರ್ಬೋದು, ನೀವು ಮಾಡೋ ಸ್ನೇಹ ಇರ್ಬೋದು. ದರ್ಶನ್ ಅವ್ರಿಗೆ ಒಂದು ಮಾತು ಹೇಳ್ತೀನಿ, ನಾನು ವ್ಯಕ್ತಿ ಟೀಕೆ ಮಾಡ್ತಕ್ಕಂಥದ್ದು ಹೋಗೋದಿಲ್ಲ. ಎಲ್ಲೋ ಒಂದು ಕಡೆ ತುಂಬ ಶ್ರಮಪಟ್ಟು ಬೆಳೆದಿದ್ದೀರಾ, ಬೆಳೀತಾ 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 ದೊಡ್ಡ ವ್ಯಕ್ತಿನೇ ಆದರೆ ನಿಜ. ಒಂದು ಕಂತಕ್ಕೆ ಯಾರೋ ನಂಬರ್ 1 ನಂಬರ್ 2 ಅನ್ನೋದೆಲ್ಲ ಸುದ್ದಿ ಆಗ್ತದೆ. ಅದು ಬಿಟ್ಬಿಟ್ರು ಕೂಡ ನೀವು ನಿಮ್ಮ ತಂದೆಯ ಗೌರವ, ನಿಮ್ಮ ಕುಟುಂಬದ ಗೌರವ ಮತ್ತು ರಾಜ್ಯದ ಗೌರವ, ನಿಮ್ಮ ಅಭಿಮಾನಿಗಳನ್ನೆಲ್ಲ ಇಟ್ಕೊಂಡು ಸಾರ್ವಜನಿಕವಾಗಿ ಏನಾದರೂ ಒಂದು ರೀತಿಯ ಚಿಂತನೆ ಮಾಡಬೇಕಾಗಿತ್ತೇನೋ. ಈ ದುರಂತ ತಪ್ಪಾಗಿಲ್ಲ ಅಂತ ಹೇಳೋದು, ತಪ್ಪಾಗಿದೆ. ತಪ್ಪು ನೀವು ಹೇಗೆ ಮಾಡಿದ್ದೀರೋ, ಏನು ಮಾಡಿದ್ರು, ಅದು ಕಾನೂನಿದೆ ಮತ್ತು ಕೋರ್ಟ್ ಇದೆ. ನಾವು ನೇರವಾಗಿ ನೋಡಿಲ್ದೇವ್ರು, ಎಲ್ಲ ಸುದ್ದಿ ಮಾಧ್ಯಮದಿಂದ ಮತ್ತೆ ನೋಡಿರೋದು. ಬಟ್ ನಿಜನೇ ಆಗಿತ್ತು ಅಂತಂದರೆ ನೀವು ಶಿಕ್ಷೆಗೆ ಅರ್ಹರೇ ಅನ್ನೋ ಮಾತನ್ನು ನಾನು ಹೇಳಬೇಕಾಗುತ್ತೆ. ಅದು ಇದು ಬಲಿಷ್ಠರು ದೊಡ್ಡವರು ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಒಂದು ಒತ್ತಡಕ್ಕೆ ಮಣದು ವ್ಯವಸ್ಥೆಯೂ ತಪ್ಪು ಮಾಡಬಾರ್ದು, ಕಾನೂನು ತಪ್ಪು ಮಾಡಬಾರ್ದು,
ಮತ್ತು ನಮ್ಮ ಪೊಲೀಸ್ ಇಲಾಖೆನೂ ತಪ್ಪು ಮಾಡಬಾರ್ದು. ಹಾಗಂತ ಅವರಿಗೆ ಶಿಕ್ಷೆ ಕೊಡಬೇಕು ಅನ್ನೋ ಮನಸ್ಸು ನನಗಿಲ್ಲ. ಅಂಥ ತಪ್ಪು ಆಗೋಗಿದೆ. ಒಂದು ಮಾದರಿಯಾಗಿ ಕೆಲವು ದಿವಸ ಶಿಕ್ಷೆ ಅನುಭವಿಸಿದ್ರೆ ಇನ್ನೂ ದೊಡ್ಡ ವ್ಯಕ್ತಿ ಆಗ್ಬೋದೇನೋ ನೀವು. ಅದರಿಂದ ತಪ್ಪಿಸ್ಕೊಳ್ತಕ್ಕಂಥದ್ದು ಪಲಾಯನವಾದ ಬೇಡ. ಇದು ಎಲ್ಲರಿಗೂ ಮಾದರಿ ಆಗಲಿ ಅಂತ. ಇವರು ಒಂದೇ ಅಲ್ಲ, ರಾಜಕಾರಣಿಗಳು, ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಒಂದು ಕುಟುಂಬದಲ್ಲಿ ಹಿಂಗಾಯಿತು ಅಂತಂದಾಗ ಪ್ರಧಾನಮಂತ್ರಿಗಳಿಗಿಂತ ನನಗೆ ನೋವಾಗಿದೆ. ಯಾಕೆಂದರೆ ಅಂಥ ಒಂದು ದೊಡ್ಡ ಸ್ಥಾನಕ್ಕೆ ಆ ವ್ಯಕ್ತಿ ಎಲ್ಲಿಂದ ಎಲ್ಲಿಗೆ ಹೋಗಿದ್ದು, ನಮ್ಮ ರಾಜ್ಯ ಕರ್ನಾಟಕದ ಕಿರೀಟವನ್ನು ಎತ್ತಿಡಿದಂಥವ್ರು ಮತ್ತು ಉತ್ತುಂಗಕ್ಕೆ ತೊಗೊಂಡೋದಂಥವ್ರು ಎಂಥ ಮುತ್ಸದ್ದಿ ರಾಜಕಾರಣಿ. ಅವರಲ್ಲಿ ರಾಜಕೀಯವಾಗಿ ಅವ್ರನ್ನ ಟೀಕೆ ಮಾಡ್ಬೋದೇ ಹೊರತು ಕ್ಯಾರೆಕ್ಟರ್ ಗುಣಗಳದ್ದು ನಾವು ಟೀಕೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆ ಕುಟುಂಬದಲ್ಲಿ ಅವ್ರ ಕಣ್ಣೆದುರಿಗೆ ಇಳಿ ವಯಸ್ಸಿನಲ್ಲಿ ಇದು ಆಗಿದ್ದು. ಆಮೇಲೆ ಅದು ಎಲ್ಲೋ ಒಂದು ಕಡೆ ಅವ್ರ ಕುಟುಂಬದಲ್ಲಿ ರೇವಣ್ಣ ಮತ್ತು ಅವರ ಶ್ರೀಮತಿಯವರು ಈ ದಾರಿ ತಪ್ಪುತ್ತಿರೋದನ್ನು ತಪ್ಪಿಸ್ಬೋದಾಗಿತ್ತು ನಮ್ಮ ಮಕ್ಕಳಿಗೆ. ಮತ್ತು ಇದು ಗೊತ್ತಿದ್ದರೆ ಈ ಕುಟುಂಬದವರು ಅವರು ಹಿರಿಯರು ಸೇರ್ಕೊಂಡು ಇಂಥ ಸ್ಥಾನಮಾನಗಳಲ್ಲಿದ್ದೀರಿ, ಆಸ್ತಿ ಇದೆ, ಹಣ ಇದೆ, ಅಂತಸ್ತಿದೆ, ಎಲ್ಲೋ ಒಂದು ಕಡೆ ನೀವು ಭಾಳ ಅಸಹ್ಯವಾದ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ರೀತಿ ಬೇಡ ಅಂತ ಹೇಳ್ಬೋದಾಗಿತ್ತೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ನೋಡಿ ಅಲ್ಲೇ ಹೆಂಗಿದ್ದಾರೆ ಅಂದರೆ, ಕುಮಾರಸ್ವಾಮಿ ಅವರು MP ಆಗಿದ್ದಾರೆ, ರೇವಣ್ಣ ಅವರು ಅರೆಸ್ಟ್ ಆಗೋ ಸ್ಥಿತಿಯಲ್ಲಿದ್ದಾರೆ. ಕುಮಾರಸ್ವಾಮಿ ಅವರು ಮಂತ್ರಿ ಆದರು, ಈಗ ಬೇರೆ ಜಾಗದಲ್ಲಿದ್ದಾರೆ. ಅದೇ ಅವರೇ ಭಾವದ ಇದು ನಮ್ಮ ಜಯದೇವ ಮಂಜುನಾಥ್ ಅವರು ಒಂದು ಕಡೆ ಅದೇ ಕುಟುಂಬದಲ್ಲಿ ಎಂಥ ವ್ಯಕ್ತಿತ್ವ ಒಂದು ತನ್ನ ವರ್ಚಸ್ಸಿಂದಲೇ ಗೆದ್ರೇನು, ರಾಜಕಾರಣಿಯೇ ಅಲ್ಲದೆ ಇದ್ದು ಅಭಿಪ್ರಾಯ ಜನ ಹೆಂಗೆ ಕೊಟ್ಟರು ಅಂದರೆ, ನಿಮ್ಮ ಅಭಿಮಾನ ಹೆಂಗೆ ಬರುತ್ತೆ ಅಂದರೆ ನಿಮ್ಮ ನಡವಳಿಕೆಯಿಂದ. ಡಾಕ್ಟ್ರು ಮಾಡಿದ ಸೇವೆ ಅಂತದ್ದೆಲ್ಲ ಈಗ ನಿಮಗೆ ಬೇಸರ ಮತ್ತು ಇಂದ್ಲಿಂದ ಎಷ್ಟು ಜನ ಬೈಕೊಳ್ಳೋ ಸ್ಥಿತಿಗೆ ಬಂತು. ಈಗಲೂ ಕೂಡ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ಳದೆ ಸತ್ಯವನ್ನು ಎಲ್ಲರೂ ಒಪ್ಪಿಕೊಂಡು ಶಿಕ್ಷೆಯನ್ನು ಅನುಭವಿಸಿ ಒಂದು ಮಾದರಿಯಾಗಿ ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ. ಅದು ದೇವೇಗೌಡರ ಕುಟುಂಬದಲ್ಲಾಗಿರ್ತಕ್ಕಂಥ ಘಟನೆ ಇರ್ಬೋದು, ನಮ್ಮ ದರ್ಶನದಲ್ಲಾಗಿರ್ತಕ್ಕಂಥ ಘಟನೆ, ಆಟ ಪಾಠಗಳಲ್ಲಾಗಿರ್ತಕ್ಕಂಥ ಘಟನೆಗಳು. ಸಾರ್ವತ್ರಿಕ ವ್ಯಕ್ತಿಗಳಾದಾಗ ಸಾಮಾನ್ಯ ಜನರ ರೀತಿ ವರ್ತಿಸಿ ಸಾಮಾನ್ಯ ಜನರಿಗೆ ನೀವು ಮಾದರಿ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಸರ್, ಈ ದರ್ಶನ್ ಅವ್ರ ಪ್ರಕರಣದಲ್ಲಿ ಅದು ಆಗಿದ್ದ ಈ ಸೋಷಿಯಲ್ ಮೀಡಿಯಾದ ಒಂದು ಕಮೆಂಟಿಂದ. ಈ ಸೋಷಿಯಲ್ ಮೀಡಿಯಾ ಅನ್ನೋವಂಥದ್ದು ಪೂರಕ ಮತ್ತು ಮಾರಕ, ಬಟ್ ಎಲ್ಲೋ ಮಾರಕನೇ ಜಾಸ್ತಿ ಆಗ್ತಿದೆಯೇನೋ ಅಂತ. ಕಾಲಘಟ್ಟದಲ್ಲಿ ಏನಾಗುತ್ತೆ ಅಂತಂದರೆ, ಈ ಆಧುನಿಕ ಯುಗದಲ್ಲಿ ಬದಲಾವಣೆಗಳು ಅನಿವಾರ್ಯ, ಪರಿವರ್ತನೆಗಳು ಅನಿವಾರ್ಯ. ಈಗ ನಾವೆಷ್ಟೋ ದಿವಸ ಎತ್ತಿಟ್ಕೊಂಡು ಹೊಲ ಉಳ್ತಿದ್ದೋ, ನಾವು ಅದನ್ನೇ ಬಿಡ್ತಾ ಇಲ್ಲ. ಈಗ ಮಿಷಿನರೀಸ್ ಬಂತು, ಫಾಸ್ಟ್ ಯುಗ ಅದೆಲ್ಲ ಆದರೆ ಅದರಿಂದ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಇದೆ. ಆದರೆ ನಾವು ಮನುಷ್ಯರಾದಂಥವರು ಜವಾಬ್ದಾರಿ ಇರ್ತದೆ ಜಾಗದವರು ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದಷ್ಟೇ. ಈಗ ರೂಲ್ಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇಷ್ಟು ಗಂಟೆ ಮೇಲೆ ಬಾರ್ ಓಪನ್ ಆಗಿರಬಾರ್ದು, ಇಷ್ಟು ಫುಟ್ಪಾತ್ ಮೇಲೆ ಓಡಾಡಬಾರ್ದು, ಕಾರ್ಗಳು ನಿಲ್ಲಿಸಬಾರ್ದು. ನಾವು ನಮ್ಮ ಮನೆಗಳಲ್ಲೇ ಮಾಡ್ತೀವಿ. ನಮ್ಮ ಮನೆ ಫುಟ್ಪಾತ್ನಲ್ಲಿ ಓಡಾಡೋಕ್ಕಾಗದೇ ಇರೋ ಥರ ನಾವು ಮಾಡಿರ್ತೀವಿ. ಆಮೇಲೆ ಬಾರ್ ಓನರ್ ಯಾರಿಗೋ ದುಡ್ಡು ಕೊಟ್ಟು ಲಂಚ ಕೊಟ್ಟು ದುಡ್ಡು ನಡ್ಸ್ಕೊಂಡ್ರೆ 10 ಗಂಟೆ ಕ್ಲೋಸ್ ಮಾಡಬೇಕು ಅಂತ 12 ಗಂಟೆ ಅಂದರೆ ಈ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ತಪ್ಪಿಸಿ ನೀವು ಹೇಳಿದಾಗೆ ಏನು ಮಾತು ಹೇಳಿದ್ದು ನೀವೀಗ, ಸೋಷಿಯಲ್ ಮೀಡಿಯಾ ಜವಾಬ್ದಾರಿ ಎಲ್ರಿಗಿಂತ ಜಾಸ್ತಿ ಇರ್ತಕ್ಕಂಥದ್ದು ಒಂದು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾ ಮಾಧ್ಯಮ. ಇವತ್ತು ಪತ್ರಿಕಾ ಮಾಧ್ಯಮ ಎಷ್ಟು ವೇಗವಾಗಿ ಬೆಳೆದಿದೆ ಅಂತಂದರೆ, ಈ ಗಳಿಗೆಯಲ್ಲಿ ಆಗಿದ್ದನ್ನು ಅಮೇರಿಕದವರೆಗೂ ಕೂಡ ಇನ್ನೊಂದು 10 ಸೆಕೆಂಡಲ್ಲಿ ನಾವು ತಲುಪಿಸ್ಬೋದು. ಇದು ಜವಾಬ್ದಾರಿ ನಿಮ್ಮ ಮೇಲೆ ಜಾಸ್ತಿ ಇದೆ. ನಾನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಅದು ಎಲ್ಲೋ ಒಂದು ಕಡೆ ವ್ಯಾಪಾರ ದೃಷ್ಟಿಯಿಂದಲೋ, ಪೈಪೋಟಿ ದೃಷ್ಟಿಯಿಂದಲೋ, ಆರ್ಥಿಕ ಅನುಕೂಲಕ್ಕೋಸ್ಕರವೋ ದಾರಿ ತಪ್ಪಿ ಎಲ್ಲ ವಿಚಾರಗಳನ್ನು ವೈಭವೀಕರಿಸಿ ಮಾಡೋದ್ರಿಂದಲೂ ಅಪಾಯ ಜಾಸ್ತಿ ಆಗುತ್ತೆ. ಇದಕ್ಕೆ ಒಂದು ಕಡಿವಾಣ ನಾವೇ ಹಾಕ್ಕೋಬೇಕು. ನಾನು ಕಾನೂನು ತನ್ನಿ ಅಂತ ಹೇಳೋದಿಲ್ಲ. ನಮಗೆ ನಾವೇ ಕಡಿವಾಣಗಳನ್ನು ಎಲ್ಲ ಮಾಲೀಕರು ಕೂಡ ಒಂದು ಕಡೆ ಹಣದ್ದೇನಾದರೂ ಇದ್ಕೊಂಡ್ರೆ ಅದು ಬಹಳ ಮುಖ್ಯ ಅಲ್ಲ, ಅದೂ ಮುಖ್ಯವೇ. ಆದರೆ ಅದಕ್ಕಿಂತ ಮುಖ್ಯ ಮಾರಲ್ ನೀತಿ ಬಹಳ ಮುಖ್ಯ ಆಗಿದೆ ಸೊಸೈಟಿಗೆ ನಾವು ಕೊಡಬೇಕಾದ್ರು. ಅದನ್ನು ಪ್ರಚಾರ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಕೊನೆಯದಾಗಿ, ಇವತ್ತು ಈ ಒಂದು ಪ್ರಕರಣದಿಂದ ತುಂಬ ಫ್ಯಾಮಿಲೀಸ್ ಸಫರ್ ಆಗ್ತಿದೆ. ಈ ಕಡೆ ಅದು ದರ್ಶನ್ ಅವ್ರ ಫ್ಯಾಮಿಲಿ ಆಗಲಿ, ಆ ಮೃತಪಟ್ಟಂತಹ ರೇಣುಕಾಸ್ವಾಮಿ ಫ್ಯಾಮಿಲಿ ಆಗಲಿ, ಅಥವಾ ಅವ್ರ ಜೊತೆ ಒಳಗಡೆ ಇರುವಂಥ ಆರೋಪಿಗಳ ಫ್ಯಾಮಿಲಿ ಆಗಲಿ, ಎಲ್ಲರೂ ಸಫರ್ ಆಗ್ತಿರೋ ಅಂಥದ್ದು. ಬಹುಶಃ ಒಂದು ಕ್ಷಣ ಯೋಚನೆ ಮಾಡಿದರೆ ಇದು ಇಷ್ಟು ದೂರ ಬರ್ತಿರ್ಲಿಲ್ವೇನೋ. ತಾಳ್ಮೆ ಸ್ವಲ್ಪ ಮುಖ್ಯವಾಗುತ್ತೆ. ಈಗ ಘಟನೆ ನಡೆದೋಗಿದೆ, ನೀವು ಹೇಳಿದ್ದು ಬಹಳ ಮುಖ್ಯ ಆಗಿದೆ. ಈಗ ಈ ಇದ್ರದ್ದು ಮಾನಭಂಗದ ವಿಚಾರ, ಕಿಡ್ನ್ಯಾಪ್ ವಿಚಾರ ಮತ್ತು ದರ್ಶನ್ದು ಕೊಲೆ ವಿಚಾರ ಎಲ್ಲವೂ ಕೂಡ ಹಿಂದೆ ಏನಾಗ್ತಿತ್ತು, ಕೆಲವೇ ಜನಗಳಿಗೆ ಗೊತ್ತಾಗ್ತಿತ್ತು, ಕೆಲವೇ ಕಾನೂನಲ್ಲಿ ಗೊತ್ತಾಗ್ತಿತ್ತು. ಅಷ್ಟೊಂದು ಪ್ರಚಾರ ಆಗಿ ಇದಾಗೋಗ್ಬಿಟ್ಟಿದೆ. ಈಗ ನಾನು ಹೇಳೋದಂದರೆ, ಸಂತ್ರಸ್ತರು ಅಂತೀವಲ್ಲ, ಒಂದು ಕಡೆ ಶಿಕ್ಷೆ ಕೊಡೋದು ನಿಧಾನ ಆದರೂ ಪರವಾಗಿಲ್ಲ ತಪ್ಪಿತಸ್ಥನಿಗೆ, ಅವನೇನೋ ಅರೆಸ್ಟ್ ಮಾಡ್ತಿರೇನೋ ಆಗಿದೆ. ಆದರೆ ಅನುಭವಿಸ್ತಾ ಇದ್ದಾರಲ್ಲ ನೋವನ್ನು, ಅವರಿಗೆ ಯಾವ ರೀತಿ ಪರಿಹಾರ ಕೊಡ್ಬೋದು? ಕಳ್ಕೊಂಡಿದ್ದನ್ನೇನು ಕೊಡೋಕ್ಕೆ ಸಾಧ್ಯ ಇಲ್ಲ. ಮಾನವನ್ನು ನೀವು ಕೊಡೋಕ್ಕಾಗಲ್ಲ, ಮರ್ಯಾದೆಯನ್ನು ಕೊಡೋಕ್ಕಾಗೋದಿಲ್ಲ. ಅದ್ರ ಗಂಡನ ಕಳ್ಕೊಂಡಿದ್ರು, ಮಗಳನ್ನ ಕಳ್ಕೊಂಡಿದ್ರು, ಇದ್ರದ್ದೆಲ್ಲ ಮರ್ಯಾದೆ ಆದರೆ ಎಲ್ಲೋ ಒಂದು ಕಡೆ ಅವರು ಸಮಾಜದಲ್ಲಿ ಗೌರವವಾಗಿ ಬದುಕ್ತಕ್ಕಂಥ ರೀತಿಗೆ ನಾವು, ನೀವು ಮತ್ತು ವ್ಯವಸ್ಥೆ ಮತ್ತು ಮಾಧ್ಯಮದವರು ಸಹಕರಿಸಬೇಕು ಅಂತ ನಾನು ಕೇಳ್ಕೊತೀನಿ.
ಕೊನೆಯದಾಗಿ ಯಂಗ್ಸ್ಟರ್ಸ್ಗೊಂದು ಕಿವಿ ಮಾತು ನಿಮ್ಮ ಕಡೆಯಿಂದ. ನಾನು ಸತ್ಯವಾಗಿ ಹೇಳ್ತೀನಿ, ಯಾವ ಫೀಲ್ಡಲ್ಲಾದರೂ ಇರಿ, ಅದು ರೈತರಾಗಿರಿ, ಕೂಲಿ ಕಾರ್ಮಿಕರಾಗಿರಿ, ದಿನಗೂಲಿರಾಗಿರಿ, ಮನುಷ್ಯರಾಗಿ ಮೊದಲನೇದಾಗಿ ಮನುಷ್ಯರಾಗಿ ಕಾಯಕವೇ ಕೈಲಾಸ, ದೇವ್ರನ್ನ ನಂಬಿ. ಆದರೆ ಆ ನಂಬಿಕೆಯೇ ಸಂಪೂರ್ಣವಾಗಿ ಮೌಢ್ಯವಾಗಬಾರ್ದು. ಮೌಢ್ಯವಾಗೋದ್ರಿಂದಲೂ ಇವೆಲ್ಲ ಆಗ್ತಾ ಇದ್ದಾವೆ. ನಿಮ್ಮ ನಂಬಿಕೆ, ನಿಮ್ಮ ವಿಚಾರ, ನಿಮ್ಮ ಪದ್ಧತಿ ಮಾಡ್ಕೊಂಡು ಹೋಗಿ. ಆದರೆ ಸಾಮಾನ್ಯವಾಗಿ ಸೊಸೈಟಿಲಿ ಬದುಕೋಕ್ಕೆ ಒಂದು ಸಂವಿಧಾನ ಇದೆ ನಮ್ಮದು. ಆ ಸಂವಿಧಾನದ ಅಡಿನಲ್ಲಿ ಕಾನೂನುಗಳಿರ್ತವೆ. ಆ ಕಾನೂನನ್ನು ಪಾಲಿಸ್ತಕ್ಕಂಥದ್ದು ಮತ್ತು ಬಸವಣ್ಣವರ ರೀತಿಯಲ್ಲಿ ಮಾನವನಾಗ್ತಕ್ಕಂಥದ್ದು. ಮನುಷ್ಯನಾಗಬೇಕು, ಫಸ್ಟು ಮನುಷ್ಯನಾಗ್ಬಿಡಿ. ಈಗ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾನು ಮುಖ್ಯಮಂತ್ರಿ ಚಂದ್ರು, ನೀವು ಮುಜುಬಿನ್ ನಿಸ್ಸಾ ಅಂತ ಯಾರೋ ಮುಸ್ಲಿಮ್ ಅಂತ ಇಟ್ಕೊಳ್ಳಿ, ಇನ್ನೊಬ್ಬರು ಯಾರೋ ಜಾನ್ಸನ್ ಅಂತ ಒಬ್ಬ, ಇನ್ನೊಬ್ಬ ಯಾರೋ ರಜಪೂತ್ ಅಂತ ಇಟ್ಕೊಳ್ಳಿ. ಅವರ ಅಕಸ್ಮಾತು ಎಡು ಬಿದ್ದು ಗಾಯ ಆಗ್ಬಿಟ್ಟಾಗ ಔಷಧಿ ಹಾಕೋರು ಯಾರಾದರೆ ನಿಮ್ಗೆ ಔಷಧಿ ಹಾಕ್ಬೇಕು ತಾನೆ. ಆವಾಗ ನೀನು ಮುಸಲ್ಮಾನ್ ಡಾಕ್ಟ್ರನ್ನೇ ಹುಡುಕ್ತೀಯ, ಆಮೇಲೆ ಇದು ಜಾತಿನಲ್ಲಿ ಹುಡುಕ್ತೀವ ನಾವು. ಅಂದರೆ ಯಾವಾಗ ನಮಗೆ ಮನುಷ್ಯರ ಸಂಬಂಧ ಬರುತ್ತೋ, ನಾನಿದ್ದಾಗ ಏನು ತೊಂದರೆ ಆದರೂ ಕೂಡ ಯಾರಿಗೋ ಹೆರಿಗೆ ಆಗಬೇಕು, ಅವಾಗ ಇಂಥವರೇ ಬೇಕು ಜಾತಿಯವರು ಅಂತ ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ತಾಯಿ? ಅಲ್ಲೆಲ್ಲ ಬೇಕಾಗದೇ ಇರೋದು ಮಿಕ್ಕಿದ ಬದುಕಿನಲ್ಲಿ ಹಾಕಬೇಕಾಗಿದೆ ನಮಗೆ. ಅದಕ್ಕೆ ನಾನು ಅದು ಜಾತ್ಯತೀತವಾಗಿ ನಾವು ಮನುಷ್ಯ ಭಾವನೆಯನ್ನು ಸ್ತ್ರೀಲಿಂಗಕ್ಕೆ ಕೊಡಬೇಕಾದ ಸ್ತ್ರೀಲಿಂಗಕ್ಕೆ ಪುಲ್ಲಿಂಗದವ್ರು ಆಗಿರಬೇಕು ಅಂತಕ್ಕಂಥದ್ದು. ನಾವು ಅಂದರೆ ಗಂಡಸರು, ಹೆಂಗಸರು ಮತ್ತು ಮಕ್ಕಳು. ಮತ್ತು ಇತ್ತೀಚೆಗೆ ಮಕ್ಕಳು ಮಾರಾಟ ಆಗ್ತಿದೆ, ಕದೀತಿದ್ದಾರೆ ಅನಿಸಿದೆ. ಆ ತಂದೆ ತಾಯಿದ್ರ ಪರಿಸ್ಥಿತಿ ಏನು, ಆಮೇಲೆ ಮಕ್ಕಳ ಗತಿ ಏನು, ಅವ್ರು ಏನು ತಪ್ಪು ಮಾಡಿರ್ತಾರೆ. ಆ ದೃಷ್ಟಿಯಿಂದ ನಾನು ಯಂಗ್ಸ್ಟರ್ಸ್ಗೆ ಹೇಳೋದಿಷ್ಟೇ, ಎಷ್ಟಾದ್ರೂ ದೊಡ್ಡವರಾಗಿ ಬೆಳೀರಿ, ಏನು ಬೇಕಾದರೂ ಸಾಧನೆ ಮಾಡಿ. ಸೌಜನ್ಯ, ಸಜ್ಜನಿಕೆ, ಸಂಯಮ ಮತ್ತು ಎಲ್ಲಕ್ಕಿಂತ ನಡವಳಿಕೆ ಅಂತ ನಾನು ಒತ್ತಿ ಯಾಕೆ ಹೇಳ್ತೀನಿ. ಆ ನಡವಳಿಕೆಯಿಂದ ಸುಮಾರು ಜನ ನೋಡಿದೆ. ಅಬ್ದುಲ್ ಕಲಾಂ ಇರ್ಬೋದು, ವಾಜಪೇಯಿ ಅವರಿರ್ಬೋದು, ಇದು ನೆಹರೂರವ್ರು ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು. ಆ ನಡವಳಿಕೆಯಿಂದಲೇ ಇವತ್ತು ದೊಡ್ಡ ಹೆಸರು ಅಂತೀವಲ್ಲ, ಅದಕ್ಕೆ 50% ನಡವಳಿಕೆನೇ ಸೇರ್ಕೊಂಡಿರೋದು. ನಮ್ಮಲ್ಲಿ ಎಷ್ಟೋ ಜನ ಅನಕ್ಷರಸ್ಥರು ಕೂಡ ಈಗ ನಮ್ಮ ಸಾಲುಮರದ ತಿಮ್ಮಕ್ಕ ಅಂತೀವಿ, ತೆರೇಸ್ ಮದರ್ ಅಂತೀವಿ, ಏನು ಸಿಕ್ಕಾಬಿಟ್ಟು ವಿದ್ಯಾವಂತರು ಡಾಕ್ಟ್ರೇಟೆಲ್ಲ ಆಗಿದ್ದಾರೆ. ನಮ್ಮ ಇಡೀ ಸೊಸೈಟಿನಲ್ಲಿ ಏನೋ ಒಂದು ಕೆಲಸಗಳು ಮಾಡಿದ್ರಲ್ಲ, ಅದು ಭಾಳ ಎಷ್ಟು ಸಾರ್ವತ್ರಿಕವಾಗಿ ಏನು ಮಾಡಿದ್ರೆ ಅನ್ನೋದು ಭಾಳ ಮುಖ್ಯ. ನನಗೆ ನಾನೇನು ಮಾಡ್ಕೊಂಡೆ, ನನ್ನ ಮಕ್ಕಳಿಗೆ ನಾನೇನು ಮಾಡಿದೆ, ನನ್ನ ಇವ್ರಿಗೆ ಅದು ಮುಖ್ಯ ಆಗುತ್ತೆ ಇಲ್ಲ. ನನ್ನ ಕೈಲಿದ್ದಾಗ ನಾನು ಏನು ಮಾಡ್ತೀನಿ, ನಿಮ್ಗೆ ಅಧಿಕಾರ ಸಿಕ್ಕಿದಾಗಲೂ, ನೀವು ಸ್ಥಾನಮಾನಕ್ಕೆ ಹೋದಾಗಲೂ ಅದು ಆ ಹಣವನ್ನು ಖರ್ಚು ಮಾಡಬೇಕಾದ್ರೆ ಲೆಕ್ಕ ಕೊಡಬೇಕಾಗತ್ತೆ. ದುರುಪಯೋಗ ಆಗ್ತಕ್ಕಂಥದ್ದು ಇದು ಒಂದು ರೀತಿ ಹೇಳ್ತಿಲ್ಲ ನಾನು. ಒಟ್ಟಾರೆ ನಾನು ಯುವಕರಿಗೆ ಒಂದು ಹೇಳ್ತಾ ಇದ್ದೀನಿ, ಒಂದು ತಾಳ್ಮೆ ಇರಲಿ, ಸೌಜನ್ಯ ಇರಲಿ, ಸಜ್ಜನಿಕೆ ಇರಲಿ, ಅವೆಲ್ಲಕ್ಕಿಂತ ನಿಮ್ಮದೇ ಆದಂಥ ಪದ್ಧತಿಯಲ್ಲಿ ಗೌರವವನ್ನು ಇಟ್ಕೊಳ್ತಕ್ಕಂಥದ್ದು. ಇದ್ರ ಜೊತೆಯಲ್ಲಿ ಜಾತ್ಯತೀತ ಮನೋಭಾವದ ಜೊತೆಗೆ ನಡವಳಿಕೆಯನ್ನು ಬೆಳೆಸ್ಕೊಳ್ಳಿ ಅನ್ನೋದು ಅಷ್ಟೇ. ಥ್ಯಾಂಕ್ ಯು ಸರ್. ಈ ಎಲ್ಲ ವಿಚಾರಗಳ ಬಗ್ಗೆ ಇದಿಷ್ಟು ಕೂಡ ಹಿರಿಯ ನಟರಾದಂತಹ ಮುಖ್ಯಮಂತ್ರಿ ಚಂದ್ರು ಅವರ ಮಾತುಗಳಾಗಿತ್ತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.